ಎವ್ರಿವನ್, ನಾನಿರೋದು ಇವತ್ತಿನ ಎಪಿಸೋಡಲ್ಲಿ ನಾವೇನು ಮಾತಾಡೋಕೆ ಹೋಗ್ತಾ ಇದೀವಿ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇಡೀ ಜಗತ್ತನ್ನ ಕಂಟ್ರೋಲ್ ಮಾಡಿದ್ರೆ ಹೇಗಿರುತ್ತೆ ಅಂತ. ಸೊ ಇದಕ್ಕೆ ಹಲವಾರು ಜನ ಭಯ ವ್ಯಕ್ತಪಡಿಸಿದ್ದಾರೆ. ಇದೊಂದು ಡೇಂಜರ್ ಆಗ್ಬೋದು ಇಡೀ ಜಗತ್ತನ್ನ ಕಂಟ್ರೋಲ್ ಮಾಡಿ. ಒಂದು ಫಿಲಮ್ ನೋಡಿದ್ರೆ ಏಪ್ಸ್, ಹ್ಯೂಮನ್ ಅಂಡ್ ಏಪ್ಸ್ ಅಂದರೆ ಒಂದು ಕಡೆ ಮಂಕೀಸ್ ಇರುತ್ತೆ, ಇನ್ನೊಂದು ಕಡೆ ಮನುಷ್ಯರು ಇರ್ತಾರೆ. ಸೊ ಮನುಷ್ಯರು ಮಾತಾಡೋಕ್ಕಾಗ್ತಾರಲ್ಲ, ಬಟ್ ಮಂಕೀಸ್ ಮಾತಾಡ್ತಾ ಇರ್ತಾರೆ. ಸೊ ಈ ಥರ ಇರುವಂಥ ಒಂದು ಸಂದರ್ಭ ಯಾವ ಥರ ಆಗ್ಬೋದು? ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾತ್ರ ನಮ್ಮ ಜಗತ್ತನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ, ಬರೀ ಮನುಷ್ಯರು ಮಾತ್ರ ಒಂದು ಸ್ಲೇವ್ಸ್ ಆಗಿ ಏನು ಒಂದು ಪ್ರಾಣಿಗಳು ಇವಾಗ ಹೇಗಿದೆ ಅದೇ ಥರ ಆಗೋಗುತ್ತಾ ಅನ್ನೋದು ಒಂದು ಯೋಚನೆ ಇದೆ. ಸೊ ಈ ಥರ ಎಲ್ಲ ಒಂದು ಡೇಂಜರಸ್ ಆಗ್ಬೋದು ಅನ್ನೋದು ಯಾರ್ಯಾರು ಹೇಳಿದ್ದಾರೆ ಅಂದರೆ ಬಿಲ್ಗೇಟ್ಸ್ ಆಗಿರ್ಬೋದು, ಎಲಾನ್ ಮಾಸ್ಕ್ ಆಗಿರ್ಬೋದು, ಸ್ಟೀಫನ್ ಹಾಕಿಂಗ್ ಆಗಿರ್ಬೋದು, ಈ ಥರ ಹಲವಾರು ಸೈಂಟಿಸ್ಟ್ಗಳು, ವ್ಯಕ್ತಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ಎಲಾನ್ ಮಾಸ್ಕು ಒಂದು ಪ್ರಾಜೆಕ್ಟ್ ಕೈ ತೊಗೊಂಡಿದ್ದಾರೆ. ಏನಂದರೆ ಮಾರ್ಸಲ್ಲಿ 20,000 ಜನ ಕಳಿಸ್ಬಿಟ್ಟು ಅವರು ಒಂದು ಅಲ್ಲಿಂದ ಸಿವಿಲೈಸೇಷನ್ ಏನಾದರೂ ಒಂದು ಸಿವಿಲೈಸೇಷನ್ ಕ್ರಿಯೇಟ್ ಮಾಡ್ಕೋಬೋದಲ್ಲ ಮಾರ್ಸಲ್ಲಿ ಅನ್ನೋ ಥರ ಅವರ ಒಂದು ಐಡಿಯಾ ಇದೆ. ಅದ್ರ ಹಿಂದೆ ಇರುವಂಥ ಅರ್ಥ ಈ ಥರ ಇರ್ಬೋದು. ಏನಾದರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಥರ ಏನಾದರೂ ಈ ಜಗತ್ತನ್ನ ಕಂಟ್ರೋಲ್ ತೊಗೊಂಡ್ರೆ ಮುಂದಕ್ಕೆ ನಾವು ಅಲ್ಲೂ ಬಾಳ್ಬೇಕಾಗತ್ತಾ ಗೊತ್ತಿಲ್ಲ. ಸೊ ಈ ಥರ ಇರುವಂಥ ಒಂದು ಹಲವಾರು ಪ್ರಶ್ನೆಗಳಿದೆ. ಸೊ ನಾನು ಈ ವಿಡಿಯೋನ 2 ಪಾರ್ಟ್ ಮಾಡ್ತೀನಿ. ಮೊದಲನೇ ಪಾರ್ಟ್ ಏನಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು, ಅಡ್ವಾನ್ಸ್ಮೆಂಟ್ ಏನೇನಾಗಿದೆ, ಸೊ ಅದ್ರ ಬಗ್ಗೆ ಒಂದು ತಿಳ್ಕೊಳ್ಳೋಣ. ಎರಡನೇ ಪಾರ್ಟ್ ಏನಂದರೆ 2065ರಲ್ಲಿ ಏನಾದರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇಡೀ ಜಗತ್ತು ಕಂಟ್ರೋಲ್ ತೊಗೊಂಡ್ರೆ, ಇಡೀ ಜಗತ್ತನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಟ್ರೋಲ್ ತೊಗೊಂಡ್ರೆ ಯಾವ್ಯಾವ ಸಿನಾರಿಯೋಸ್, ಯಾವ್ಯಾವ ಥರ ಸಂದರ್ಭಗಳು ಬರುತ್ತೆ ಅನ್ನೋದು ಎರಡೂ ತಿಳ್ಕೊಳ್ಳೋಣ. ಈ ಎಪಿಸೋಡಲ್ಲಿ ಇವೆರಡು ವಿಷಯನೂ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನನ್ನ ಚಾನಲ್ ಒಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಮತ್ತು ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಮುಂದಕ್ಕೆ ನಿಮಗೆ ಅಫಿಷಿಯಲ್ ಅಪ್ಡೇಟ್ಸ್ ಬರುತ್ತೆ. ನನ್ನ ಮುಂದಿನ ಎಲ್ಲ ವಿಡಿಯೋಗಳನ್ನೂ ನೀವು ನೋಡ್ಬೋದು. ಸೊ ಮೊದಲನೇ ವಿಷಯಕ್ಕೆ ಬರೋಣ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು ಅಂದ್ರೆ ಫಸ್ಟ್ ತಿಳ್ಕೊಳ್ಳೋಣ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಇವಾಗ ನೀವು ರೋಬೋಟಿಕ್ಸ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನು ಕಂಬೈನ್ ಮಾಡಬೇಡಿ. ಅಂದರೆ ಅದೆರಡು ಬೇರೆ ಬೇರೆ ಪಾರ್ಟ್ ಅಂತಲೇ ತಿಳ್ಕೋಬೇಕು. ಒಬ್ಬ ಮನುಷ್ಯನಿಗೆ ಎಲ್ಲ ಇರುತ್ತೆ, ಅಂದರೆ ಬ್ರೈನ್ ಅನ್ನೋದು ಏನಿರುತ್ತೆ ಅದೇ ಥರ ರೋಬೋಟ್ಸ್ಗೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಒಂದು ಬ್ರೈನ್, ಅಂದರೆ ಯೋಚನೆ ಮಾಡೋವಂಥದ್ದು, ಅದನ್ನು ಟ್ರೈನ್ ಮಾಡೋವಂಥದ್ದು, ರೋಬೋಟ್ಸ್ನ ಟ್ರೈನ್ ಮಾಡಿ ಅದು ಮೆಮೊರಿಯಲ್ಲಿ ಸೇವ್ ಆಗುವಂಥದ್ದು, ಆ ಥರ ಮಾಡುವಂಥದ್ದೇ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಮಗೆ ಹೇಗೆ ಇಂಟೆಲಿಜೆನ್ಸ್ ಇದೆ, ಒಂದು ಜ್ಞಾನ ಇದೆ, ಒಂದು ನಾಲೆಡ್ಜ್ ಇದೆ, ಅದು ಆರ್ಟಿಫಿಷಿಯಲ್ ಆಗಿ ಏನಾದರೂ ರೋಬೋಟ್ಸ್ ಕೊಟ್ಟರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗುತ್ತೆ ಅನ್ನೋದು ಒಂದು ಸಿಂಪಲ್ ವೇ ಆಫ್ ಟೆಲಿಂಗ್. ಸೊ ಇನ್ನೊಂದು ಹೇಳೋದಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗೆ ಬಂತು ಅನ್ನೋದು ಒಂದು ಸ್ಟೋರಿ ಹೇಳ್ತೀನಿ. ಜೂನ್ 15ನೇ ತಾರೀಕು 1956ರಲ್ಲಿ ಹಲವಾರು ಜನ ಮ್ಯಾಥಮೆಟಿಷಿಯನ್ಸ್ ಒಂದು ಕಡೆ ಗ್ಯಾದರ್ ಮಾಡ್ತಾರೆ, ಒಂದು ಕಡೆ ಕಾನ್ಫರೆನ್ಸ್ ಅಟೆಂಡ್ ಆಗ್ತಾ ಇರ್ತಾರೆ. ಅದರಲ್ಲಿ 15 ಜನ ಫಸ್ಟ್ ಫ್ಲೋರ್ಗೆ ಹೋಗ್ತಾರೆ. ಫಸ್ಟ್ ಫ್ಲೋರ್ಗೆ ಹೋದಾಗ ಅವರು 15 ಜನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವಾಗ ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೆಸರು ಕೊಟ್ಟರಲ್ಲ, ಅವ್ರೇನು ಮಾತಾಡ್ತಾ ಇರ್ತಾರೆ, ಒಂದು ಮಿಷಿನ್ಗೆ ಒಂದು ಯೋಚನೆ ಕೊಟ್ಟರೆ, ಒಂದು ಕಾಮನ್ ಸೆನ್ಸ್ ಕೊಟ್ಟರೆ ಹೇಗಿರುತ್ತೆ ಅನ್ನೋದು ಅವ್ರು ಮಾತಾಡ್ತಾ ಇರ್ತಾರೆ. ಸೊ ಮಾತಾಡ್ಬೇಕಾದ್ರೆ ಅದರಲ್ಲಿ ಅವ್ರಿಗೆ ಹೆಸರು ಸಿಗಲ್ಲ. ಏನು ಹೆಸರು ಇಡ್ಬೋದಪ್ಪ ಇದಕ್ಕೆ, ಈ ಪ್ರಾಜೆಕ್ಟ್ಗೆ ಈ ಥರ ಮಾಡೋದಕ್ಕೆ, ಈ ಪ್ರಾಜೆಕ್ಟ್ ಮುಂದಕ್ಕೆ ಅಡ್ವಾನ್ಸ್ಮೆಂಟ್ ಆಗೇ ಆಗುತ್ತೆ. ಸೊ ನಾವೆಲ್ಲ ಹಲವಾರು ಫಿಕ್ಷನಲ್ ಸ್ಟೋರೀಸು ಅಥವಾ ಸೈನ್ಸ್ ಫಿಕ್ಷನಲ್ ಮೂವೀಸ್ ನೋಡಿರ್ತೀವಿ. ಸೊ ಅದರಲ್ಲಿ ಅವ್ರಿಗೂ ಒಂದು ಐಡಿಯಾ ಬಂದಿರ್ಬೋದಾದ್ರೆ ಗೊತ್ತಿಲ್ಲ. ಬಟ್ ಆದರೆ ಈ ಥರ ಐಡಿಯಾ ಬಂದಾಗ ಅವರು ಅದಕ್ಕೆ ಹೆಸರು ಕೊಟ್ಟಿರಲ್ಲ. ಆದರೆ ಅದೇ ವರ್ಷದಲ್ಲಿ ಜಾನ್ ಮೆಕಾರ್ಥಿ ಅನ್ನೋ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಒಂದು ಹೆಸರು ಕೊಡ್ತಾರೆ. ಅವರು ಜಾನ್ ಮೆಕಾರ್ಥಿ ಅನ್ನೋರು MIT ಲ್ಯಾಬ್ಸ್ನ ಸೃಷ್ಟಿ ಮಾಡಿದಂಥ ವ್ಯಕ್ತಿ. ಸೊ MIT ಅನ್ನೋದು ದೊಡ್ಡ ಫೇಮಸ್ ಆದಂಥ ಒಂದು ಕಾಲೇಜ್ ಇರ್ಬೋದು. ಆ ಕಾಲೇಜಲ್ಲಿ ಒಂದು ಲ್ಯಾಬ್ ಕ್ರಿಯೇಟ್ ಮಾಡೋಂಥ ವ್ಯಕ್ತಿ ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕೊಡ್ತಾರೆ. ಸೊ ಇದು ಹೇಗೆಲ್ಲ ಅಡ್ವಾನ್ಸ್ಮೆಂಟ್ ಬಂದಿದೆ ಅಂದರೆ, ಇವಾಗ ನೀವು ಎಕ್ಸಾಂಪಲ್ ನಿಮ್ಮ ಫೋನ್ ತೊಗೊಳ್ಳಿ, ಫೋನಲ್ಲಿ ಗೂಗಲ್ ಅಸಿಸ್ಟೆಂಟ್ ಇರುತ್ತೆ, ಅಥವಾ ಆ್ಯಪಲ್ ಫೋನ್ ತೊಗೊಂಡ್ರೆ ಸಿರಿ ಇರುತ್ತೆ, ಅಥವಾ ಅಲೆಕ್ಸಾ ಅಂತ ಇರುತ್ತೆ. ಸೊ ಈ ಥರ ಎಲ್ಲ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಸ್ಟಾಬ್ಲಿಷ್ ಆಗಿದೆ, ಇವಾಗಿನ ಕರೆಂಟ್ ಸಿಚುಯೇಷನಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಸೊ ಅದಕ್ಕೆ ಒಂದು ಟೆಸ್ಟ್ ನಡೆಸ್ತಾರೆ. ಈ 3 ಪ್ಯಾರಲಲ್ ಆಗಿರುವಂಥ ಒಂದು ಅಸಿಸ್ಟೆಂಟ್ಸ್ಗೆ ಒಂದು ಟೆಸ್ಟ್ ನಡೆಸ್ತಾರೆ. 800 ಕ್ವಶನ್ ಕೊಡ್ತಾರೆ. 800 ಕ್ವಶನ್ ಕೊಟ್ಟಾಗ ಗೂಗಲ್ ಅಸಿಸ್ಟೆಂಟ್ ಏನು ಮಾಡುತ್ತೆ, ಅದಕ್ಕೆ 100% ಆನ್ಸರ್ ಮಾಡುತ್ತೆ, ಎಲ್ಲದಕ್ಕೂ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡುತ್ತೆ. ಆದರೆ ಸಿರಿ ಆದದು 99% ಆನ್ಸರ್ ಮಾಡುತ್ತೆ, ಅಲೆಕ್ಸಾ 98% ಎಲ್ಲದನ್ನು ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡುತ್ತೆ. ಬಟ್ ಆದರೆ ಗೂಗಲ್ ಅಸಿಸ್ಟೆಂಟ್ 85% ಆಫ್ ಅಕ್ಯುರೇಸಿ ಇರುತ್ತೆ ಗೂಗಲ್ ಅಸಿಸ್ಟೆಂಟ್ಗೆ. ಇದು ಸಿರಿ ಏನಿರುತ್ತೆ ಅದು 75% ಆಫ್ ಒಂದು ಅಕ್ಯುರೇಸಿ, ಅಂದರೆ ಕರೆಕ್ಟ್ ಆದಂಥ ಉತ್ತರಗಳು ಕೊಡುತ್ತೆ. ಈ ಅಲೆಕ್ಸಾ ಆದದ್ದು ಒಂದು 50 to 60% ಕರೆಕ್ಟ್ ಆದ ಉತ್ತರ ಕೊಡುತ್ತೆ. ಈ ಥರ ಅಡ್ವಾನ್ಸ್ಮೆಂಟ್ ಇವಾಗಲೂ ನಡೀತಾ ಇದೆ. ಸೊ ಜಪಾನಲ್ಲಿ ಒಂದು ರೋಬೋಟ್ ಇದೆ. ಆ ರೋಬೋಟ್ ಹೇಗೆ ಅಡ್ವಾನ್ಸ್ ಆಗಿದೆ ಅಂದರೆ ಹ್ಯೂಮನ್ ಬ್ರೈನ್ ನ್ಯೂರಾನ್ಸ್ ಏನಿರುತ್ತೆ ಅದರಿಂದ ಒಂದು ಮೆಸೇಜ್ ಕ್ಯಾಪ್ಚರ್ ಮಾಡಿಕೊಂಡು ಅದು ಸ್ಟೋರ್ ಮಾಡೋವಂಥದ್ದು. ಅದು 10% ಆಫ್ ಮೆಸೇಜಸ್ನ ಸ್ಟೋರ್ ಮಾಡೋವಂಥ ಒಂದು ಪ್ರೊಸೆಸಿಂಗ್ ಆಗಿದೆ. ಇವಾಗ 10% ಆಗಿರ್ಬೋದು, ಮುಂದಕ್ಕೆ 100% ಆಗುವಂಥ ದಿನ ಬಂದೇ ಬರುತ್ತೆ. ಸೊ ಅದನ್ನು ಸೈಂಟಿಸ್ಟ್ ಎಲ್ಲ ಏನು ಹೇಳ್ತಾರೆ ಅಂದರೆ, ಇವತ್ತು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಆಗದಿರೋದು ಅದು 15 ವರ್ಷಕ್ಕಾಗುತ್ತೆ, ಇಲ್ಲ 50 ವರ್ಷಕ್ಕಾಗುತ್ತೆ ಅಂತ ಹೇಳಲ್ಲ. ಸೆಂಚುರೀಸ್ ತಗೋಬೋದು, 100 ವರ್ಷ, 200 ವರ್ಷ, 1000 ವರ್ಷ ಆಗ್ಬೋದು. ಬಟ್ ಆದರೆ ಒಟ್ಟಿನಲ್ಲಿ ಒಂದು ದಿನ ಒಂದು ಅಡ್ವಾನ್ಸ್ಮೆಂಟ್ ಟೆಕ್ನಾಲಜಿ ಅಂತೂ ಬಂದೇ ಬರುತ್ತೆ. ಆವತ್ತಿನ ದಿನ ಎಲ್ಲಾದ್ರೂ ಮಿಷಿನೈಸ್ ಆಗಿರುತ್ತೆ, ಎಲ್ಲಾದ್ರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲೇ ಆಗಿರುತ್ತೆ. ಸೊ ಈ ಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬ ಅಡ್ವಾನ್ಸ್ಮೆಂಟ್ ತೊಗೊಂಡಿದೆ. ನನಗೊಂದು ಎಕ್ಸಾಂಪಲ್ ಕೊಡಬೇಕು ಅಂತ ಆಸೆ ಇದೆ. ನಾನೊಂದು ರೋಬೋಟ್ ನೋಡಿದೆ, ಸಣ್ಣದಾದಂಥ ಒಂದು ರೋಬೋಟ್, ಅದನ್ನ ಆಂಟ್ ಬಿ ಅಂತ ಕರೀತಾರೆ.
ಸೊ ಆ ಬಿ ರೋಬೋಟ್ ಏನಿರುತ್ತೆ, ಆ ಬಿ ರೋಬೋಟ್ ಅಲ್ಲಿ ಒಂದು ಬುಲೆಟ್ ಇರುತ್ತೆ. ಸೊ ಬುಲೆಟ್ ಇರುತ್ತೆ, ಒಬ್ಬ ಮನುಷ್ಯನ ಟಾರ್ಗೆಟ್ ಮಾಡ್ತಾರೆ, ಟಾರ್ಗೆಟ್ ಮಾಡಿ ಆ ಮನುಷ್ಯನ್ಗೆ ಹೋಗಿ ಅದು ಶೂಟ್ ಮಾಡಬೇಕು. ಅವ್ನು ಎಲ್ಲೇ ಇದ್ರು ಆ ಬಿ ಹೋಗಿ ಆ ಮನುಷ್ಯನಿಗೆ ನೆತ್ತಿ ಮೇಲೆ ಶೂಟ್ ಮಾಡುವಂತ ಒಂದು ಬಿ. ಸೊ ಇದನ್ನ ವಾರ್ ಟೆಕ್ನಿಕ್ ಆಗಿ ಯೂಸ್ ಮಾಡುವಂಥದ್ದು ಮುಂದಕ್ಕೆ ಬರುತ್ತೆ. ಸೊ ಈ ತರ ಹಲವಾರು ಪ್ಲೇನ್ಸ್ ಇಂದ ಕೆಳಗಡೆ ಆ ಬಿ ಬಿಟ್ಟು ಆ ಬಿ ಹೋಗಿ ಎಲ್ಲಾ ಸೋಲ್ಜರ್ಸ್ನು ಫೇಸ್ ರೆಕಗ್ನಿಷನ್ ಆಗಿದ್ರೆ ಅಥವಾ ಎಲ್ಲಾ ಸೋಲ್ಜರ್ಸ್ ಹೋಗಿ ನೆತ್ತಿ ಮೇಲೆ ಹೊಡೆದ್ರೆ ಎಲ್ಲರೂ ಸತ್ತೋಗ್ತಾರೆ. ಆ ಯುದ್ಧದಲ್ಲಿ ಆಪೋಸಿಟ್ ಅಲ್ಲಿ ಯಾರ ಹತ್ರ ಬಿ ಇರುತ್ತೆ ಅವ್ರು ಗೆಲ್ತಾರೆ. ಸೊ ಈ ತರ ಅಡ್ವಾನ್ಸ್ಮೆಂಟ್ ಆಗ್ತಾನೆ ಇದೆ. ಸೊ ಇವಾಗ ಸೆಕೆಂಡ್ ಪಾರ್ಟ್ ಬರೋಣ. 2065 ಅಲ್ಲಿ ಏನಾದರೂ ಇಡೀ ಜಗತ್ತನ್ನ ಒಂದು ರೋಬೋಟ್ ಕಂಟ್ರೋಲ್ ತಗೊಂಡ್ರೆ ಹೇಗಿರುತ್ತೆ. ಸೊ ಒಂದು ಸ್ಟೋರಿ ಸ್ಟಾರ್ಟಿಂಗ್ ಇಂದ ತಿರ್ಗಾ. ಸೊ ಒಂದು ರೋಬೋಟ್ ಏನ್ ಮಾಡಿರುತ್ತೆ, ಒಂದು ಕಟ್ಟೆ ಮೇಲೆ ನಿಂತಿರುತ್ತೆ, ಆಪೋಸಿಟ್ ಅಲ್ಲಿ ಜಡ್ಜ್ ಇರ್ತಾರೆ. ಸೊ ಜಡ್ಜ್ ಏನ್ ಮಾಡ್ತಾ ಇರ್ತಾರೆ, ಜಡ್ಜು ಒಂದು ಜಡ್ಜ್ಮೆಂಟ್ ಕೊಡ್ಬೇಕು, ಇದು ರೋಬೋಟ್ ಹ್ಯೂಮನ್ನ ಅಲ್ವಾ, ಹ್ಯೂಮನ್ಗೆ ಸೇರಿಸ್ಕೋಬೇಕಾ ಬೇಡವಾ ಅನ್ನೋದು. ಅಂದ್ರೆ ಅಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿರುತ್ತೆ. ಆ ರೋಬೋಟ್ ಏನ್ ಮಾಡಿರುತ್ತೆ, ಒಂದು ಯೋಚನೆ ಎಲ್ಲ ಕರೆಕ್ಟ್ ಆಗಿರುತ್ತೆ, ಮನುಷ್ಯನ ತರನೇ ಇರುತ್ತೆ, ಮನುಷ್ಯನಿಗಿಂತ ಅಡ್ವಾನ್ಸ್ ಆಗಿ ಯೋಚನೆ ಮಾಡ್ತಾ ಇರುತ್ತೆ. ಈ ತರ ಎಲ್ಲ ಒಂದು ಸಂದರ್ಭ ಬಂದಿರುತ್ತೆ. ಆ ರೋಬೋಟ್ ಏನ್ ಮಾಡಿರುತ್ತೆ, ಹಲವಾರು ಜನ ಲಾಯರ್ಸ್ನ ಹೈಯರ್ ಮಾಡಿರುತ್ತೆ. ಯಾಕೆ ಅಂದ್ರೆ ಅವತ್ತಿನ ದಿನ ರೋಬೋಟು ಆರ್ಗ್ಯೂ ಮಾಡೋಕ್ಕಾಗಲ್ಲ, ಅಂದ್ರೆ ಒಂದು ವಾದ ವಿವಾದ ಮಾಡೋಕ್ಕಾಗಿರಲ್ಲ. ಸೊ ಅದಕ್ಕೆ ಹೈಯರ್ ಮಾಡಿರುತ್ತೆ. ಆ ಲಾಯರ್ ಮತ್ತೆ ಆಪೋಸಿಟ್ ಅಲ್ಲಿ ಪಬ್ಲಿಕ್ ಲಾಯರ್ ಏನಿರ್ತಾರೆ, ಆ ರೋಬೋಟ್ಗೆ ಒಂದು ಜಡ್ಜ್ಮೆಂಟ್ ಕೊಡಿಸ್ಬೇಕಾಗಿರುತ್ತೆ. ಸೊ ಪಬ್ಲಿಕ್ ಲಾಯರ್ ಏನ್ ಹೇಳ್ತಾನೆ, ಇದು ರೋಬೋಟ್ ಕೂಡ ಹ್ಯೂಮನ್ಗೆ ಸೇರಿದ್ದು ಅಥವಾ ಅವನ್ಗೆ ಹ್ಯೂಮನ್ಗೆ ಸೇರಿದ್ದು, ಬಟ್ ಆದ್ರೆ ಅಡ್ವಾನ್ಸ್ಮೆಂಟ್ ಇದೆ, ಇದಕ್ಕೆ ಯೋಚನೆ ಶಕ್ತಿ ಎಲ್ಲ ಇದೆಯಾ, ಆದ್ರೆ ಯೋಚನೆ ಶಕ್ತಿ ಎಲ್ಲ ಅಷ್ಟು ಚೆನ್ನಾಗಿ ಬಂದಿರುತ್ತೆ, ಅಷ್ಟು ರೋಬೋಟ್ ಆಗಿರುತ್ತೆ. ಏನಾದ್ರೂ ಅಕಸ್ಮಾತ್ ಅವತ್ತಿನ ದಿನ ಜಡ್ಜ್ಮೆಂಟ್ ಏನಾದ್ರು ರೋಬೋಟ್ ಕಡೆ ಬಂತು ಅಂದ್ರೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಡೆ ಬಂತು ಅಂದ್ರೆ ಅವತ್ತಿನ ದಿನದಿಂದ ಗೌರ್ಮೆಂಟ್ ಆಳೋದಾಗ್ಲಿ ಅಥವಾ ಒಂದು ಮಾಫಿಯಾ ಗ್ಯಾಂಗ್ ಲೀಡ್ ಮಾಡೋದಾಗ್ಲಿ, ಒಂದು ಪೊಲೀಸ್ನೇ ಸೆಕ್ಯೂರ್ ಆಗಿ ನೋಡೋದು, ಪೊಲೀಸ್ನೇ ಸರ್ವೈಲೆನ್ಸ್ ಮಾಡುವಂತ ದಿನಾನೂ ಬರುತ್ತೆ. ನಮ್ಮೆಲ್ಲರಿಗೂ ಒಂದು ಹೇಗೆಲ್ಲ ಸಂದರ್ಭ ಬರುತ್ತೆ ಅಂದ್ರೆ, ಒಂದ್ ದಿನ ನಾವು ಕೂತ್ಕೊಂಡಿರ್ತೀವಿ ನಮ್ಮ ಮನೇಲಿ 2065 ಅಲ್ಲಿ, ನನಗೂ ವಯಸ್ಸಾಗಿರುತ್ತೆ. ಅವತ್ತಿನ ದಿನ ಕೂತ್ಕೊಂಡಾಗ ಒಂದು ಹಾಲ್ ಬೇಕು ಅಂದ ತಕ್ಷಣ ಹಾಲ್ ತಗೊಂಬಂದು ಕೊಡುತ್ತೆ. ನಾವು ಎಷ್ಟು ಆರಾಮಾಗಿ ಕೂತಿರ್ತೀವಿ ಅಂದ್ರೆ, ಒಂದು ಸೋಫಾ ಮೇಲೆ ಕೂತಿರ್ತೀವಿ, ನಮ್ಗೆ ಏನೇ ಬೇಕಂದ್ರು, ಟವಲ್ ಬೇಕಂದ್ರು, ನೀರ್ ಬೇಕಂದ್ರು, ಟಿವಿ ಆನ್ ಮಾಡ್ಬೇಕಂದ್ರು ಎಲ್ಲದಕ್ಕೂ ಒಂದು ರೋಬೋಟ್ ಇರುತ್ತೆ. ಒಂದು ಗಾಡಿ ಓಡಿಸ್ಬೇಕಂದ್ರು ಅದು ರೋಬೋಟ್ ಓಡಿಸ್ತಾ ಇರುತ್ತೆ, ನಾವು ಮಲ್ಕೊಂಡು ಹೋಗ್ಬೋದು. ಎಷ್ಟು ಲೇಸಿನೆಸ್ ಮಾಡುತ್ತೆ ಒಂದು ಎಕ್ಸಾಂಪಲ್. ಸೊ ಈ ತರ ರೋಬೋಟ್ಸ್ ಎಲ್ಲ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಡೀ ಜಗತ್ತಿಗೆ ಬಂದ್ಬಿಟ್ರೆ ಅವತ್ತಿನ ದಿನದಲ್ಲಿ ಎಷ್ಟು ಜನಕ್ಕೆ ಜಾಬ್ಸ್ ಹೋಗುತ್ತೆ. ಇವಾಗ ಪಾಪ್ಯುಲೇಷನ್ ಇರುವಂತದ್ದು ಅವಾಗ 3x4 ಜಾಸ್ತಿ ಆಗಿರುತ್ತೆ, ಇನ್ನೂ ಜಾಸ್ತಿ ಆಗಿರುತ್ತೆ, 3x ಆಗಿರ್ಬೋದು, 4x ಆಗಿರ್ಬೋದು. ಸೊ ಆ ಥರ ಆದಾಗ ಇವತ್ತು ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ದಿರ್ಬೋದು, ಅವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಾಗ ಸೊ ಎಷ್ಟು ಜನಕ್ಕೆ ಕೆಲಸ ಕಳ್ಕೊಳ್ತಾರೆ. ಗೌರ್ಮೆಂಟು ಎಷ್ಟು ಜನಕ್ಕೆ ಸ್ಯಾಲ್ರಿ ಹಾಕಬೇಕು, ಈ ಲಾಕ್ಡೌನ್ ಟೈಮಲ್ಲೇ ನೋಡಿ ಎಷ್ಟು ಜನಕ್ಕೆ ಸ್ಯಾಲ್ರಿ ಇಲ್ಲದೆ ಇದ್ರು ಸ್ಯಾಲ್ರಿ ಹಾಕೋ ಥರ ಗೌರ್ಮೆಂಟ್ ಒಂದು ಪ್ರೊಸೀಜರ್ ಮಾಡಿದೆ. ಅವತ್ತಿನ ದಿನ ಈ ಥರ ಒಂದು ಸಂದರ್ಭ ಬರ್ಬೋದು. ಸೊ ಈ ಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ನ್ಯಾಯಯುತವಾಗಿ ಇದ್ರೆ ಈ ತರ ಆಗುತ್ತೆ. ಬಟ್ ಅನ್ಯಾಯದ ಜೊತೆಗೆ ಹೋದ್ರೆ ಹೇಗಿರುತ್ತೆ, ಒಂದು ಮಾಫಿಯಾ ಗ್ಯಾಂಗ್ ಅಲ್ಲಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡ್ರೋನ್ ಇದೆ ಅನ್ಕೊಳ್ಳಿ, ಒಬ್ಬ ಮನುಷ್ಯನ ಇವಾಗ ನಾವೇ ಹೇಗೆ ಸುಪಾರಿ ಕಿಲ್ಲರ್ಸ್ ಅಂತ ಕರಿತೀವಿ, ಆಗ ಸುಪಾರಿ ಡ್ರೋನ್ಸ್ ಅಂತ ಬರ್ಬೋದು. ಅಂದ್ರೆ ಡ್ರೋನ್ಸ್ ಏನಾದ್ರು ಹೋಗಿ ಒಬ್ಬ ಮನುಷ್ಯನ ಕೊಲೆ ಮಾಡುವಂತ ಸಂದರ್ಭ ಬರುತ್ತೆ. ಅಂದ್ರೆ ಡ್ರೋನ್ಸೇ ಹೋಗಿ ಅವನ್ನ ಹುಡ್ಕೊಂಡು ಆ ಕ್ಯಾಮ್ರಾ ರೆಕಗ್ನೈಸ್ ಮಾಡಿ ಅವನ್ನ ಕೊಲೆ ಮಾಡುವಂಥದ್ದು ಒಂದು ಸಂದರ್ಭ ಬರ್ಬೋದು. ಅಥವಾ ಈ ನಾರ್ತ್ ಕೊರಿಯಾ ಅಂತ ದೇಶಗಳಿಗೆ ಸಿಕ್ಕಿದ್ರೆ ನ್ಯೂಕ್ಲಿಯರ್ ವೆಪನ್ಸ್ ಏನಿದೆ ಅದನ್ನು ಕೂಡ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ನ್ಯೂಕ್ಲಿಯರ್ ವೆಪನ್ ಲಾಂಚ್ ಮಾಡ್ಬೋದು. ಏನಾದರೂ ಆ ನಾರ್ತ್ ಕೊರಿಯಾ ವಿರುದ್ಧ ಯಾವ್ದಾದ್ರು ಬೇರೆ ದೇಶ ಮಾತಾಡ್ತು ಅಂದ್ರೆ ಆ ಕಾಲದಲ್ಲಿ ಅವ್ರು ನ್ಯೂಕ್ಲಿಯರ್ ವೆಪನ್ ಟಕ್ ಅಂತ ಪ್ರೆಸ್ ಮಾಡಿದ್ರೆ ಎಲ್ಲಾ ದೇಶಗಳು ಅಳಿಸೋಗುತ್ತೆ. ಸೊ ಈ ತರ ಎಲ್ಲ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತು ಅಂದ್ರೆ ಇಡೀ ಜಗತ್ತಿಗೆ ಈ ತರ ಡೇಂಜರಸ್ ಆಗ್ಬೋದು. ಆದ್ರೆ ಇನ್ನೊಂದು ಕಡೆ ಒಂದು ಎಥಿಕಲ್ ವೇ ಅಂತ ಹೇಳ್ತಾರೆ. ನಾವು ಎಷ್ಟು ಟಾಸ್ಕ್ ಕೊಡಬೇಕು ಅಷ್ಟು ಟಾಸ್ಕ್ ಮಾತ್ರ ಕೊಟ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಷ್ಟೇ ಟಾಸ್ಕ್ ಮಾತ್ರ ಮಾಡುತ್ತೆ. ರೋಬೋಟ್ಸ್ಗೆ ಈ ಒಂದು ಯೋಚನೆ ಕೊಟ್ಟಷ್ಟು ಆ ಯೋಚನೆ ಎಲ್ಲಿಗೆ ಹೋಗುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ಆ ಯೋಚನೆಯಿಂದಾನೇ ಹಲವಾರು ಜನಕ್ಕೆ ಪ್ರಾಬ್ಲಮ್ ಆಗ್ಬೋದು, ಹಲವಾರು ಜನಕ್ಕೆ ಒಂದು ಎಥಿಕಲ್ ವೇ ಆಗಿ, ಇನ್ನೊಂದು ನಾನ್ ಎಥಿಕಲ್ ವೇ ಆಗಿ ಒಂದು ಡೇಂಜರಸ್ ಆಗಿ ಪ್ರಾಬ್ಲಮ್ ಆಗ್ಬೋದು. ಸೊ ನಾವು ಡೇಂಜರಸ್ ವೇನು ಥಿಂಕ್ ಮಾಡ್ಬೇಕಾಗತ್ತೆ, ಎಥಿಕಲ್ ವೇನು ಥಿಂಕ್ ಮಾಡಬೇಕಾಗತ್ತೆ. ಸೊ ಈ ತರ ಇರುವಂತ ಒಂದು ಪ್ರಾಬ್ಲಮ್ನ ನಾವು ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ. ಮುಂದಕ್ಕೆ ಹೇಗಾಗುತ್ತೆ ಅನ್ನೋದು ನಾವು ಮುಂದಕ್ಕೆ ನೋಡೋಣ. ಸೊ ಆದರೆ ನಿಮ್ಗೊಂದು ಪ್ರಶ್ನೆ ಇಡ್ತಾ ಇದೀನಿ, ನೀವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕು ಅಂತೀರಾ ಬೇಡ ಅಂತೀರಾ ಒಂದು ಕಮೆಂಟ್ ಸೆಕ್ಷನ್ ಹಾಕಿ. ಮುಂದಿನ ವಿಚಾರದಲ್ಲಿ ಇಲ್ಲಿಗೊಂದು ಫುಲ್ ಸ್ಟಾಪ್ ಇಡ್ತಾ ಮುಂದಿನ ವಿಚಾರದಲ್ಲಿ ಮುಂದಿನ ಎಪಿಸೋಡಲ್ಲಿ ಮುಂದಿನ ದಿನ ಸಿಗ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಔಟ್ ವಿಚ್ ಹಿಯರ್ ನಿರೋಧ್. ಬಾಯ್.